ಅರ್ಧಶತಮಾನದ ಸುದೀರ್ಘ ಕಾಯುವಿಕೆಯ ನಂತರ ನಾಸಾದ ಆರ್ಟೆಮಿಸ್ 2 ಮಿಷನ್ನ 4 ಗಗನಯಾತ್ರಿಗಳು ಚಂದ್ರನ ಸಮೀಪದ ಯಶಸ್ವಿ ಪ್ರಯಾಣ ಮುಗಿಸಿ ಶುಕ್ರವಾರ ಪೆಸಿಫಿಕ್ ಮಹಾಸಾಗರಕ್ಕೆ ಸುರಕ್ಷಿತವಾಗಿ ಇಳಿದಿದ್ದಾರೆ. ಕಮಾಂಡರ್ ರೀಡ್ ವೈಸ್ಮನ್ ನೇತೃತ್ವದ ಈ ತಂಡವು ಓರಿಯನ್ ಕ್ಯಾಪ್ಸುಲ್ ಮೂಲಕ ಧ್ವನಿಗಿಂತ 33 ಪಟ್ಟು ಹೆಚ್ಚಿನ ವೇಗದಲ್ಲಿ ಭೂ ವಾತಾವರಣವನ್ನು ಪ್ರವೇಶಿಸಿದೆ. 1972ರ ಅಪೋಲೋ ಮಿಷನ್ ಬಳಿಕ ಮಾನವ ಸಹಿತ ನೌಕೆಯೊಂದು ಇಷ್ಟೊಂದು ವೇಗವಾಗಿ ಮತ್ತು ದೂರದ ಪ್ರಯಾಣ ಬೆಳೆಸಿ ಮರಳಿರುವುದು ಇದೇ ಮೊದಲು. ಈ 10 ದಿನಗಳ ಐತಿಹಾಸಿಕ ಪಯಣದಲ್ಲಿ ಗಗನಯಾತ್ರಿಗಳು ಭೂಮಿಯಿಂದ ಸುಮಾರು 4,06,771 ಕಿಲೋಮೀಟರ್ ದೂರ ಕ್ರಮಿಸಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಚಂದ್ರನ ದೂರದ ಭಾಗದ ದೃಶ್ಯಗಳನ್ನು ಸೆರೆಹಿಡಿಯುವುದರ ಜೊತೆಗೆ ಅಂತರಿಕ್ಷದಿಂದ ಸಂಪೂರ್ಣ ಸೂರ್ಯಗ್ರಹಣವನ್ನು ವೀಕ್ಷಿಸಿದ ಕೀರ್ತಿ ಈ ತಂಡಕ್ಕೆ ಸಲ್ಲುತ್ತದೆ. ತಾಂತ್ರಿಕ ಸವಾಲುಗಳ ನಡುವೆಯೂ ಈ ಮಿಷನ್ ಯಶಸ್ವಿಯಾಗಿದ್ದು, ಕ್ಯಾಪ್ಸುಲ್ನ ಹೀಟ್ ಶೀಲ್ಡ್ ಸಾವಿರಾರು ಡಿಗ್ರಿ ತಾಪಮಾನವನ್ನು ಯಶಸ್ವಿಯಾಗಿ ತಡೆದುಕೊಂಡು ಯಾತ್ರಿಕರನ್ನ ಸುರಕ್ಷಿತವಾಗಿ ಸಮುದ್ರಕ್ಕೆ ತಲುಪಿಸಿತು. ಆರ್ಟೆಮಿಸ್ 2ನ ಈ ಯಶಸ್ಸು ಭವಿಷ್ಯದಲ್ಲಿ ಚಂದ್ರನ ಮೇಲೆ ಶಾಶ್ವತ ನೆಲೆ ನಿರ್ಮಿಸುವ ನಾಸಾದ ಕನಸಿಗೆ ಬಲವಾದ ಮುನ್ನುಡಿ ಬರೆದಿದೆ. ಈ ಮಿಷನ್ ನೀಡಿದ ಅನುಭವದ ಆಧಾರದ ಮೇಲೆ ಮುಂದಿನ ವರ್ಷ ಆರ್ಟೆಮಿಸ್ 3 ಮತ್ತು 2028ರಲ್ಲಿ ಆರ್ಟೆಮಿಸ್ 4 ಮಿಷನ್ಗಳು ನಡೆಯಲಿದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮಾನವರನ್ನ ಇಳಿಸುವ ಮಹತ್ವಾಕಾಂಕ್ಷಿ ಯೋಜನೆಯತ್ತ ಜಗತ್ತು ಈಗ ಮತ್ತೊಂದು ಹೆಜ್ಜೆ ಹತ್ತಿರವಾಗಿದೆ. ಗಗನಯಾತ್ರಿಗಳ ಈ ವಿಜಯೋತ್ಸವ ಸ್ವಾಗತವು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಹೊಸ ಯುಗಕ್ಕೆ ನಾಂದಿ ಹಾಡಿದೆ.